ಧನುಸು ರಾಶಿಗೆ 9 ಗ್ರಹಗಳು 12 ರಾಶಿ 27 ನಕ್ಷತ್ರ ಏನೆಲ್ಲ ಫಲ ಕೊಡುತ್ತೆ. ಧನುಸು ರಾಶಿಗೆ ಸಖತ್ತ ಸೂಪರ ನೆಗೆಟಿವ್ನ ಪಾಸಿಟಿವ್ನ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಲೇಡಿ ಸೂಪರ್ ಸ್ಟಾರ್ನ ಕೇಳೋಣ. 100% 2026 ನೀವು ಲೇಡಿ ಸೂಪರ್ ಸ್ಟಾರ್ ಆಗಿದ್ರೆ ಏನಂತ ಹೇಳ್ತಾರೆ ಧನುಸು ರಾಶಿ ಬಗ್ಗೆ ಹೇಳಿ ಮೇಡಮ್ ಅವರೇ. ಧನಸ್ಸು ರಾಶಿಯವರಿಗೆ ನೋಡಿ, ಇವಾಗ ಈ ಜನವರಿ ತಿಂಗಳು 2026 ಜನವರಿ ತಿಂಗಳಲ್ಲಿ ತುಂಬಾ ಪಾಸಿಟಿವ್ ಇರುತ್ತೆ. ಯಾಕಂದರೆ ಸತತ 4 ಗ್ರಹಗಳು ಇವಾಗ ಆಲ್ರೆಡಿ ಧನಸ್ಸು ರಾಶಿಯಲ್ಲಿ ಸಂಚರಿಸ್ತಾ ಇದೆ. ಆದರೆ ಧನಸ್ಸು ರಾಶಿಯಲ್ಲಿ ಹೆಣ್ಣುಮಕ್ಳು ಯಾರಿರ್ತೀರ ಅವರೆಲ್ಲ ಸ್ವಲ್ಪ ಈ ಜನವರಿಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಶುಕ್ರ, ಸೂರ್ಯ, ಕುಜ, ಬುಧ ಕೂಡ 4 ಗ್ರಹಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮ್ನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಈ ಫೆಬ್ರವರಿ, ಮಾರ್ಚು, ಏಪ್ರಿಲ್ವರೆಗೂ ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ಗುರು ಬದಲಾವಣೆ ಆದ ನಂತರ ಅಂದರೆ 6ನೇ ತಿಂಗಳು ಆದಮೇಲೆ, ಯಾಕಂದರೆ ಗುರು ಮತ್ತೆ ಅವ್ರಿಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನಕ್ಕೆ 6ನೇ ತಿಂಗಳಲ್ಲಿ ಮತ್ತು ದಶಮ ಸ್ಥಾನಕ್ಕೆ ಅಂದರೆ ಸಿಂಹ ರಾಶಿಗೆ ಮತ್ತೆ 10ನೇ ತಿಂಗಳಲ್ಲಿ ಬದಲಾದಾಗ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯವನ್ನು ಕೂಡ ಧನಸ್ಸು ರಾಶಿಯವರು ಕಳ್ಕೊಳ್ತಾ ಹೋಗ್ತಾರೆ. ಮತ್ತು ಅಷ್ಟಮ ಸ್ಥಾನದಲ್ಲಿದ್ದಾಗ ತುಂಬ ಮನೇಲಿ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಕೆಲಸ ಕಾರ್ಯ ಮತ್ತು ಇವರು ಸಂಪಾದನೆ ಮಾಡಿರೋವಂಥ ಹೆಸರು, ನೇಮು, ಫೇಮ್ ಆಗಿರ್ಬೋದು, ಜೊತೆಗೆ ಆಸ್ತಿಯನ್ನು ಕೂಡ ಎಲ್ಲೋ ಒಂದು ಕಡೆ ಕಳ್ಕೊಳ್ತಾರೆ ಅಂತ ಹೇಳ್ತೀನಿ ಧನಸ್ಸು ರಾಶಿಯವರು. ಏನು ಮೇಡಮ್ ಅವ್ರು ಹಿಂಗೆ ಭಯ ಪಡಿಸ್ತಿದ್ದಾರೆ ಯಾಕೆ? ಗುರು 8ನೇ ಮನೆ ಬಂದು ಎಲ್ಲ ಕಳ್ಕೊಬಿಡ್ತಾರಾ? ಸುಖ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ, ಏನು ಆಗ್ಬೋದು? ಹಿಂಗೆ ಆಗ್ಬಿಟ್ರೆ ಹೆಂಗೆ ಅವ್ರು ಧನುಸು ರಾಶಿ ಹೆಂಗೆ ಬದುಕೋದು 2026ರಲ್ಲಿ? 2026ರಲ್ಲಿ ಧನಸ್ಸು ರಾಶಿ ಯಾಕೆ ಎಲ್ಲರೂ ಕಳ್ಕೊಳ್ತಿರೋದು ಹಿಂಗೆ ಹೇಳ್ಬಿಟ್ರಲ್ಲ ನೀವು, ಒಂದೇ ಸರಿ ಕಲ್ಲೆತ್ತಾಕ್ಬಿಟ್ರಲ್ಲ, ಏನು ಕಾರಣ ಅದು? ಏನ್ ಕಾರಣ ಅಂದ್ರೆ ನೋಡಿ, ರಾಹು ಕೂಡ ಬದಲಾಗ್ತಾರೆ. ಕುಟುಂಬ ಸ್ಥಾನಕ್ಕೆ ರಾಹು ಬರ್ತಾರೆ. ಅದು ಬಂದ್ರೆ ಏನ್ ಮಾಡ್ತಾರೆ? ತಿಂದ್ಬಿಡ್ತಾನ? ಕುಟುಂಬ ಸ್ಥಾನಕ್ಕೆ ಬಂದಾಗ ಅದು ಬರೋದು ಡಿಸೆಂಬರ್ಗೆ ಅಲ್ವಾ? ಡಿಸೆಂಬರ್ಗೆ ಆದ್ರೂ ಕೂಡ ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. ಮತ್ತೆ ಶನಿ ಕೂಡ 4ನೇ ಮನೇಲಿ ಇದ್ದಾರೆ. ಅವರು 2ನೇವರಾಗಿ 3ನೇವರಾಗಿ 4ನೇ ಮನೆಗೆ ಹೋಗಿರ್ತಾರೆ. 4ನೇ ಮನೇಲಿ ಶನಿ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಅಲ್ಲಿ ಸೂರ್ಯ ಕೂಡ ಸಂಧಿಸ್ತಾರೆ. ಮತ್ತೆ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರ ಮನೇಲಿ ಕೋರ್ಟು ಕೇಸು ಪ್ರಾಬ್ಲಮು ಯಾವತ್ತೂ ಇಲ್ಲದೆ ಇರೋದು ಮತ್ತೆ ರಿವೀಲ್ ಆಗುತ್ತೆ. ಕುಟುಂಬದ ಜಗಳ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಅಣ್ಣ ತಮ್ಮ ತಾಯಿಯಿಂದ ತೊಂದರೆ, ತಾಯಿನ ಕಳ್ಕೊಳ್ಳೋದು, ತಾಯಿಗೆ ಆರೋಗ್ಯ ಸಮಸ್ಯೆ ಬರೋದು, ಇದನ್ನೆಲ್ಲ ಹೇಳ್ತಾ ಇದ್ದಾರೆ 100%. ಹೌದು. ಇವ್ರಿಗೆ ಇಷ್ಟೊಂದು ತೊಂದರೆ ಅಂತ ಧನುಸು ರಾಶಿಗೆ ಹೇಳ್ತಿದ್ದಾರೆ ಮೇಡಮ್ ಅವರೇ. ಇವರು ಯಾವ ಸ್ಟೋನನ್ನ ಯೂಸ್ ಮಾಡಿದ್ರೆ ಲಕ್ ಬರುತ್ತೆ, ಮತ್ತೆ ಯಾವ ಥರ ಇವ್ರಿಗೆ ಕೋರ್ಟ್ ಕೇಸ್ ಏನಾರು ಆಗುತ್ತೆ ಕುಟುಂಬದ ಮೇಲೆ? ಹೌದು, ಕೋರ್ಟ್ ಕೇಸ್ ಆಗುತ್ತೆ. ಮತ್ತು ರಾಶಿಯಾಧಿಪತಿ ಗುರು ಕೂಡ ಅಷ್ಟಮಕ್ಕೆ ಬರ್ತಾರಲ್ವಾ, ಅಲ್ಲಿ ಎಲ್ಲೋ ಒಂದು ಕಡೆ 4ನೇ ಮನೆಯವರಾಗಿ ರಾಶಿಯ ಅಧಿಪತಿಯಾಗಿ 8ನೇ ಮನೆ ಮತ್ತು 9ನೇ ಮನೆಗೆ ಬರೋದು ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು. ಕೋರ್ಟು ಕೇಸ್ ಆಗಿರ್ಬೋದು, ಮತ್ತು ಡೈವೋರ್ಸ್ ಕೂಡ ಆಗಬಹುದು. ಅವರ ಮನೇಲಿ ಯಾರಿಗಾದರೂ, ಅವರ ಮಕ್ಳಿಗಾಗ್ಬೋದು ಅಥವಾ ಅವ್ರಿಗೆ ಆಗಿರ್ಬೋದು, ಡೈವರ್ಸ್ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸೊ ನಾವು ಇದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಸ್ಟೋನ್ ಇರುತ್ತೆ. ಆ ಒಂದು ಬಾಂಧವ್ಯ, ನಾನೇನು ಹೇಳಿದೆ, ರಿಲೇಷನ್ಶಿಪ್ಗೆ ಅಂತಲೇ ಒಂದು ಸ್ಟೋನನ್ನು ಕೊಡ್ತೀವಿ. ಆ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ತೊಗೊಂಡೋದಾಗ ನಿಮ್ಮ ಕುಟುಂಬದ ಕಲಹ ಏನಿರುತ್ತೆ ಅದೆಲ್ಲೋ ಒಂದು ಕಡೆ ಬಾಂಡಿಂಗ್ ಆಗೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಂಗಾರೆ ಧನುಸು ರಾಶಿಯವರಿಗೆ ಯಾವ ಟೆಂಪಲ್ ಆರಾಧಿಸಬೇಕು? ಇವರು ತುಂಬಾ ಗುರುಗ್ರಹದ ಟೆಂಪಲ್ನ ಆರಾಧಿಸಬೇಕು. ಆಲಂಗುಡಿ ಗುರು ಟೆಂಪಲ್ ಹೇಳ್ತಿದ್ರು. ಆಲಂಗುಡಿ ಗುರು ಟೆಂಪಲ್, ದಕ್ಷಿಣಾಮೂರ್ತಿಗಳ ಟೆಂಪಲ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವೂ ಕೂಡ ನಿಮ್ಮ ಊರಲ್ಲಿ ಎಲ್ಲಿರುತ್ತೆ ಅಲ್ಲಿ ಆರಾಧನೆ ಮಾಡಿ. ಇಲ್ಲಾಂದ್ರೆ ನವಗ್ರಹ ಟೆಂಪಲ್ ಇರುತ್ತೆ ಅಲ್ಲಿ ಆರಾಧನೆ ಮಾಡಿ. ಗುರುವಾರ ಇವರು ಗುರು ಹೋರೆಯಲ್ಲಿ ಮನೆಯಲ್ಲೇ ಕುಳಿತು ಗುರುವಿನ ಒಂದು ಆರಾಧನೆಯನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಂದ್ರೆ ಗುರುಗಳನ್ನ ಅವರ ಒಂದು ಸ್ತೋತ್ರವನ್ನಾಗಿರ್ಬೋದು, ಓದಕ್ಕೆ ಬರೆಯಕ್ಕೆ ಬರ್ದೇ ಇರೋರು ಜಸ್ಟ್ ಅದನ್ನ ಕೇಳಿದ್ರು ಕೂಡ ತುಂಬಾ ಒಳ್ಳೇದಾಗುತ್ತೆ. ದಕ್ಷಿಣಾಮೂರ್ತಿ ಗುರುಗ್ರಹ ಸಂಬಂಧಪಟ್ಟಂಥ ಜಾಜಿ ಮಲ್ಲಿಗೆ ಹೂವನ್ನ ಅತಿ ಹೆಚ್ಚು ಗುರುಗ್ರಹಕ್ಕೆ ಭಾಳ ಇಷ್ಟ. ನೀವು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಟು ಜಾಜಿ ಮಲ್ಲಿಗೆಯನ್ನು ಹೂವನ್ನು ಹಾಕಿರೋದು ತುಂಬ ಒಳ್ಳೆಯದು. ಇವ್ರಿಗೆ ಅತಿ ಹೆಚ್ಚು ಒಳ್ಳೆ ಕಲರ್ಸ್ ಯಾವುದು ಮೇಡಮ್ ಅದು ಧನುಸು ರಾಶಿಗೆ? ಧನಸ್ಸು ರಾಶಿಯವ್ರಿಗೆ ತುಂಬ ಒಳ್ಳೆ ಕಲರ್ ಅಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಯೆಲ್ಲೋ ಕಲರ್ನ ತುಂಬ ಹೆಚ್ಚು ಬಳಸಬೇಕಾಗತ್ತೆ. ಮತ್ತು ಇವರು ಬಿಳಿ ಬಣ್ಣವನ್ನು ಕೂಡ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ಮತ್ತು ಲೈಟ್ ಪಿಂಕ್ ಕಲರ್ ಕೂಡ ಇವ್ರಿಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಅತಿ ಹೆಚ್ಚು ಸ್ಟೋನನ್ನು ಅಂದರೆ ಕ್ರಿಸ್ಟಲನ್ನು ಯಾವ್ದು ಬಳಸಿದಾಗ ಎನರ್ಜಿ ಇರುತ್ತೆ 2026ರಲ್ಲಿ ಇವ್ರಿಗೆ? ಸ್ಟೋನ್ ಆಗಿರ್ಬೋದು, ಬ್ಯಾಸ್ಲೆಟ್ ಆಗಿರ್ಬೋದು, ಮನೆ ವಾಸ್ತು ಕಿಟ್ಟ ಇರ್ಬೋದು, ಯಾವ್ದು ಬೆಟರ್ ಆಪ್ಷನ್? ಇವ್ರಿಗೆ ನೋಡಿ, ಈ ಶನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ನಾವೇನು ಕೊಡ್ತೀವಿ ಅದನ್ನು ಇವರು ಯೂಸ್ ಮಾಡಿದ್ರೆ, ಮತ್ತು ಇವರು ಯಾವಾಗಲೂ ಸದಾ ಕೈಯಲ್ಲಿ ಧರಿಸ್ಕೊಂಡ್ರೆ ತುಂಬ ಪಾಸಿಟಿವ್, ತುಂಬ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ. ಅದನ್ನು ನಾವು ಪೆಂಡೆಂಟ್ ಮುಖಾಂತರ ಕೂಡ ಕೊಡ್ತಾ ಇರ್ತೀವಿ. ಮತ್ತು ಕೆಲವೊಂದು ಸತಿ ರಿಂಗ್ ಮೂಲಕ ಕೂಡ ನಾವು ಕೊಡ್ತಾ ಇರ್ತೀವಿ. ಅದನ್ನು ಡಾಲರ್ ಮುಖಾಂತರ ಅಥವಾ ರಿಂಗ್ ಮೂಲಕ. ಇವಾಗೆಲ್ಲ ನಾವು ಸರಗಳು, ಇವಾಗ ಹೆಣ್ಮಕ್ಳೆಲ್ಲ ಜಾಸ್ತಿ ಸರಗಳನ್ನ ಹಾಕ್ತಾರೆ ಕ್ರಿಸ್ಟಲಲ್ಲಿ, ಆ ಥರ ಸರಗಳ ಮೂಲಕ ಕೂಡ ಇವರು ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗ್ತಾರೆ. ಭಾಳ ಒಳ್ಳೆಯದು. ಹೌದು. ಇವ್ರಿಗೆ ಅತಿ ಹೆಚ್ಚು ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ? ಧನಸ್ಸು ರಾಶಿಯವ್ರಿಗೆ ಮದುವೆ ಆಗುತ್ತೆ. ಯಾಕಂದರೆ ಮದುವೆ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲೋ ಒಂದು ಕಡೆ ಮದುವೆ ಲೇಟ್ ಮ್ಯಾರೇಜ್ ಆಗುತ್ತೆ.
ಆರನೇ ತಿಂಗಳ ನಂತರ ಸ್ವಲ್ಪ ಕಷ್ಟ ಇರುತ್ತೆ ಮದುವೆ ಆಗೋದು. ಮತ್ತು 6ನೇ ತಿಂಗಳಾದಮೇಲೆ 10ನೇ ತಿಂಗಳಿಂದ ಆಚೆ ಚೆನ್ನಾಗಿರುತ್ತೆ. ಇವರಿಗೆ ಹೆಲ್ತ್ ಪ್ರಾಬ್ಲಮ್ ಏನೆಲ್ಲ ಬರ್ಬೋದು 2026ರಲ್ಲಿ? ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ಅತಿ ಹೆಚ್ಚು ಕಾಲು ನೋವು ಬರುತ್ತೆ. ಸ್ಟಾರ್ಟಿಂಗೇ ಕಾಲು ನೋವು ಬರುತ್ತೆ ಇವ್ರಿಗೆ. ನೀವು ಹೇಳ್ತಾರೆ ನನಗೂ ಕಾಲು ನೋವು ಬರ್ತೈತೆ. 2026ರಲ್ಲಿ ಕಾಲು ನೋವು ಜಾಸ್ತಿ ಆಗುತ್ತೆ. ಧನಸ್ಸು, ನಿಮ್ದೇನು ಧನಸ್ಸು ರಾಶಿ ಅಲ್ವಲ್ಲ? ಹೌದು. ಧನಸ್ಸು ರಾಶಿಯವರಿಗೆ ಮತ್ತು ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಮು ಕೂಡ ಬರ್ಬೋದು. ಶುಗರು BP ಇಲ್ಲದೆ ಇರೋರಿಗೆ ಅದು ಸ್ಟಾರ್ಟ್ ಆಗ್ಬೋದು. ಇರೋರಿಗೆ ಅದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಅಂದರೆ ಮೆಡಿಸನ್ ತಗೊಳ್ಳೋದು ಅಥವಾ ಇನ್ಸುಲಿನ್ಗೆ ಹೋಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇವರಿಗೆ ವೆಜ್ ಊಟ ಬೆಸ್ಟಾ, ನಾನ್ ವೆಜ್ ಊಟ ಬೆಟಾ, ಅದ್ರಲ್ಲಿ ಮಶ್ರೂಮ್ ಇನ್ನೂ ಬೆಟರಾ? ಇವ್ರಿಗೆ ವೆಜ್ ಬೆಟರ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇವರ ಅಧಿಪತಿ ಕೂಡ ಗುರುನೇ ಆಗಿರ್ತಾರೆ. ಇವರು ಸಾತ್ವಿಕ ಆಹಾರನ ಹೆಚ್ಚೆಚ್ಚು ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ, ಯಾಕಂದರೆ ಇವರ ದೇಹ ತೂಕ ಕೂಡ ಹೆಚ್ಚಾಗ್ಬೋದು 2026ಅಲ್ಲಿ. ಹಾಗಾಗಿ ಇವರು ತುಂಬ ಆರೋಗ್ಯಕರ ಫುಡ್ಡನ್ನು ತಗೊಳ್ಬೇಕಾಗತ್ತೆ. ಮತ್ತು ಊಟವನ್ನು ತುಂಬ